ಪದ್ದಿ, ಲೇ ಪದ್ದಿ, ಎಲ್ಲ ಇವಳು ದೇವದಿಂದನೇ ನೀ ಆಗಿದ್ದು ಎಲ್ಲನೂ. ಎಲ್ಲೋದ್ಲ ಇವಳು ಪದ್ದಿ? ಯಾಕೆ ಅಮ್ಮ ಒಳ್ಳೆ ಯಾಪ್ ಮರ ಹಾಕೊಂಡು ಹಿಂಗೆ ಬಂದು ನಿಂತ್ಕೊಂಡ್ಬಿಟ್ಟಿದೀಗ. ನಿನ್ನ ನೋಡಿದ್ರೆ ಏನು ಲಾಸ್ ಮಾಡ್ಕೊಂಡಿದ್ದಂಗೆ ಐತೆ. ನಾನು ಕರೆದಿದ್ದು ಪೊದ್ದಿತಾಗ ಮಾತಾಡಬೇಕು ಅಂತ ಹೇಳ್ಬಿಟ್ಟು ನಾನು ಕರೆದಿದ್ದು. ನಾನು ನಿಂತಾಗ ಮಾತಾಡಬೇಕು ಅಂತ ಹೇಳ್ಬಿಟ್ಟು ಏನು ಕರೀಲಿಲ್ವಲ್ಲ. ನಾನು ಪೊದ್ದಿ ಅಂತ ಕರೆದಿದ್ದು ಸರಿನಾ? ನಾನೇನಾದರೂ ನೇತ್ರಿ ಅಂತ ಹೇಳ್ಬಿಟ್ಟು ಏನಾರ ಕರೆದ್ನಾ? ನಮ್ಮನೆ ಬಂದ್ಬಿಟ್ಟು ನನ್ನ ಮೇಲೆ ನೀನು ದೌಲತ್ ಮಾಡ್ತೀಯೇನೆ. ನಾನು ಬಂದಿರೋದು ಪದ್ದಿ ಮನೆಗೆ, ನಿನ್ನ ಮನೆಗಲ್ಲ. ಏನು ಇವಳು ಅಬ್ಳೆಸ್ರನಾಗೆ ಐತಿ ಅನ್ನಂಗೆ ಹೇಳ್ತಾಳೆ. ನಾನು ಅಲ್ಲಿ ಆಸನ ಆಗಿರ್ತೀನಿ, ಹಾಳಾಗನ ಹೋಗಿರ್ತೀನಿ, ಅದನ್ನು ಕಟ್ಕೊಂಡು ನಿನಗೇನು ಆಗಬೇಕು? ಬಂದ್ಬಿಟ್ಲು ಇಲ್ಲಿ ಹೇಳೋಕ್ಕಿಲ್ಗೆ ನಾನು ಲಾಸನ ಮಾಡ್ಕೊತೀನಿ, ಏನಾರ ಮಾಡ್ಕೊತೀನಿ. ಸುಮ್ಕೆ ಎಲ್ಲಿಂದ ರೈಟ್ ಹೇಳ್ತೀರಿ ನೀನು? ಸುಮ್ಕೆ ನಾನು ತಲೆ ಕೆಡಿಸ್ಬೇಡ ನೀನು. ನಿಂಗೆ ತಲೆ ಬೇರೆ ಐತೇನು ಕೆಡಕ್ಕೆ? ಇವನೋ ಕೂಕಂಡಲ್ಲ ಅಂತ ಹೇಳ್ಬಿಟ್ಟು ಬಂದರೆ ಯಾವ ದೌಲತ್ತ ಮಾತಾಡ್ತಾಳ. ನೀನು ಏನಾರ ಮಾಡ್ಕ, ಅದನ್ನು ಕಟ್ಕೊಂಡು ನನಗೇನಾಗಬೇಕು? ಪದ್ದಿ ಓ ಬಾರೆ ಜಯಮ್ಮ, ಏನೇ ಎಲ್ಲ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡ್ಬಿಟ್ಟು ಬಂದಿದ್ದೀಗ? ಟ್ರಿಪ್ಗೆ ಹೋಯ್ತಾ ಇದ್ದೀಗೇನು? ನೀನು ನಿನ್ನ ಗಂಡ ಇಬ್ರು? ಯಾವ ಕಣಮ್ಮ, ಈ ದಿನ ಆದ್ಮೇಲೆ ಇವಾಗಾದ್ರೂ ಟ್ರಿಪ್ ಹೋಯ್ತಿದ್ರಲ್ಲ, ಅದನ್ನ ಹೇಳಕ್ಕೆ ಇಲ್ಲಿ ಗಂಟ ಬರ್ಬೇಕಿತ್ತ? ಫೋನ್ ಮಾಡ್ಬಿಟ್ಟು ಲೇ ಪೊದ್ದಿ ಟ್ರಿಪ್ ಹೋಯ್ತಿದ್ದೀನಿ ಅಂತಂದ್ರೆ ಹ್ಯಾಪಿ ಜರ್ನಿ ಅಂತ ನಾನು ಹೇಳ್ತಿರ್ಲಿಲ್ವಾ? ಲೇ ಪದ್ದಿ, ನೀನು ನೋಡಿದ್ರೆ ನನ್ನ ಮಕ ನೋಡಿದ್ರೆ ಟ್ರಿಪ್ ಹೋಯ್ತಿರ ಮಕ್ಕಳ ಥರ ನಾ ಕಾಣ್ತದೆ. ನೋಡೆ ಒಂದು ಕಿತ ಮಕವ ನೋಡೆ. ಬಂದ್ಬಿಟ್ಲಿ ಇಲ್ಲಿ ಹೇಳೋಕ್ಕೆ ಟ್ರಿಪ್ ಅಂತೆ. ಟ್ರಿಪ್ಪು ಇಲ್ಲ, ಮಣ್ಣು ಇಲ್ಲ, ಮಸಿನೂ ಇಲ್ಲ. ನನ್ನ ಮಕ ನೋಡು ಒಂದು ಕಿತ ಯಾಕೆ ಮರ ಹಾಕೊಂಡು ಬಂದಿಲ್ವಾ? ಲೇ ಪದ್ದಿನ ಮತ್ತೆ ನನ್ನ ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಡ್ಲು ಕಣೆ. ಏನೇ ಹೇಳ್ತೀರೀಗ? ಯಾಕೆ ಈಚೆ ಕಡೆಗೆ ಹಾಕಿದ್ಲು ನಿನ್ನ? ನೀನು ಅಂಥದ್ದು ಏನೇ ಮಾಡಿದೆ ಈಚೆ ಕಡೆಗೆ ಹಾಕ ಅಂತದು? ಅಯ್ಯೋ ನಿನ್ನ ಸಂಡಕ್ಕಿದೀವಿ ಅಂತ ಹೇಳ್ತಾ ಇದ್ದೆ, ಹಂಗೊಂದೊಂದು ಅಂತಂದು ನೀನು ಈಚೆ ಕಡೆಗೆ ಹಾಕಿಸ್ಕೊಬಿಟ್ಟ? ಎಲ್ಲ ನಿಂದು ದೆವ್ವ ಐತಲ್ಲ ನಿಂದು ಮಿತ್ರ, ಅದರಿಂದ ನೀ ಎಲ್ಲ ಆಗಿದ್ದು. ಕರ್ಕೊಂಡೋಗಿ ಮನೆಗೆ ಕರ್ಕೊಂಡೋಗಿ ನಮ್ಮ ಅತ್ತೆನೇ ಎದುರಿಸ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಕರ್ಕೊಂಡೋದ್ನ. ಈಗ ಕರ್ಕೊಂಡೋದ್ರೆ ನಮ್ಮ ಅತ್ತೆ ದೆವ್ವಗಳನ್ನೆಲ್ಲ ಸಂಬಂಧಿಕರು ದೆವ್ವ ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ಮನೆಗೆ ಬಿಟ್ಕೊಂಡಿದ್ದೀನಿ, ಸ್ಮಶಾನ ಮಾಡ್ಕೊಂಡ್ಬಿಟ್ಟಿದ್ದೀಗೆ ನೆಮ್ತು ಅನ್ನೋದ. ಅದ್ರ ಜೊತೆಗೆ ಇನ್ನೊಂದು ದೆವ್ವ ಸೇರ್ಕೊಂಡ್ಬಿಡ್ತು ಕಣೆ ಪೊದ್ದಿ. ಯಾವುದೋ ಹೊಸ ದೆವ್ವ ನನಗೂ ಗೊತ್ತಿಲ್ಲ, ಸೇರ್ಕೊಂಬಿಟ್ಟು ಜೈ ಅಂತ ಹೇಳ್ಬಿಟ್ಟು ಹಿಂದಿಂದೆ ಓಡಾಡದ. ಯವ್ವ ನಮ್ಮ ಅತ್ತೆ ರೊಚ್ಚಿಗೆದ್ಬಿಟ್ಟು ನೀನು ಇರ್ಕೊಡ್ದು ಮನೆಗೆ ತೊಲ್ಗೆ ಅಂತ ಹೇಳ್ಬಿಟ್ಟು ಒಂದೇ ಕಿತ್ತನೆ ನೀ ಈಚೆ ಕಡೆಗೆ ಹಾಕ್ಬಿಡದ. ಯಪ್ಪ ನನಗಂತೂ ಏನು ಮಾಡಬೇಕು ಗೊತ್ತಾಗಲಿಲ್ಲ. ಎಲ್ಲ ಮಿತ್ರನಿಂದನೇ ಆಗಿದ್ದು ಕಣೆ. ಅದಕ್ಕೆ ನೀ ಮನೆ ಬಿಟ್ಟು ಕಳಿಸಿದ್ರಲ್ಲ, ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ಇಲ್ಲಿಗೆ ಬಂದೆ. ನಮ್ಮ ಅಮ್ಮ ಹೋದ್ರೆ ಯಾಕಡೆ ತಗೊಂಡು ಹೊಡಿತದೆ ಕಣೆ ಪದ್ದಿ, ನಿನಗೂ ಗೊತ್ತಲ್ಲ. ಲವ್ ಪವ್ ಅಂತ ಹೇಳ್ಬಿಟ್ಟು ಮಾಡ್ಬಿಟ್ಟು ಯಾಕೆ ಮದುವೆ ಮಾಡ್ಕೊಂಡು ಹೋದೆ? ನಾನು ಎಂಥ ಹುಡುಗನ ನೋಡಿದ್ದೆ, ಇಂಥ ಫ್ಯಾಮಿಲಿನ ಮದುವೆ ಮಾಡ್ಕೊಳ್ಳೋ ಅವಶ್ಯಕತೆ ಏನಿತ್ತು ಅಂತೇಳಿ ಕ್ಯಾಕುಸ್ ಮಾಕೋಗಿರ್ತದೆ ಕಣೆ. ನಮ್ಮನೆಗೆ ಇರ್ತೀನಿ? ಅಯ್ಯೋ ಅಲ್ಲ ಕಣೆ, ನಮ್ಮನೆಗೆ ಒಬ್ಬೊಬ್ರದ್ದು ನನ್ನ ದಿಕ್ಕ ಹೋಗ್ಬಿಟ್ಟೈತೆ. ನೀನು ಇರ್ತೀಯ ಇಲ್ಲೇನೇ? ಇರಲೇಬೇಕಲ್ವೇನೆ, ಬ್ಯಾರೆ ಏನು ಮಾಡೋಕ್ಕಾಯ್ತದೆ? ಬ್ಯಾರೆ ದಾರಿಗೆ ಏನೂ ಇಲ್ವಲ್ಲ. ಅದಕ್ಕೆ ನಿಮ್ಮ ಮನೆಗೆ ಒಂದು 4 ದಿನ ಇರ್ತೀನಿ. ನಮ್ಮ ಯಜಮಾನ್ರಿಗೂ ಅವಾಗ ಬುದ್ಧಿ ಬಂದ್ಬಿಟ್ಟು ಕರ್ಕೊಂಡು ಹೋಯ್ತಾರೆ ಅವ್ರೂ. ಇನ್ನೇನು ಮಾಡೋಕ್ಕಾಯ್ತದೆ? ಒಟ್ಟು ಬೇರೆ ಒಪ್ಸಿತೈತಿ, ಏನಾರ ಕೊಡ್ತೀನಿ ಇನ್ಕೊಂಡು ಕೂತ್ಕೊತೀನಿ. ಬೇಡ, ಮೊದಲು ನಿನ್ನ ಮಿತ್ರನ ಕರಿ, ಆ ಮಿತ್ರನ್ಗೆ ಆಚಾರ ಬಿಡಿಸ್ತೀನಿ. ಹಂಗೇನೇ ಫ್ರೆಂಡುಗಳನ್ನೆಲ್ಲ ಕಳಿಸ್ತದಲ್ಲೇ ನಮ್ಮ ಮನೆಗೆ. ಲೇ ಮಿತ್ರ ಅಂತ ಕೆಲಸ ಮಾಡೋಕ್ಕಿಲ್ಲ. ನೀನೇನೇ ಓವರ್ ಆಕ್ಟಿಂಗ್ ಮಾಡ್ಬಿಟ್ಟು ಎಲ್ಲ ಕರೆಸ್ಕೊಂಡಿದ್ದು. ಮಿತ್ರ ಅವತ್ತೇ ಹೇಳಿಲ್ವಾ ನಾನು ಬರೋಕ್ಕಿಲ್ಲ ಜೈ, ಬ್ಯಾಡ ಅಂತ ಹೇಳಿದ್ರೆ ನೀನೇ ತಾನೇ ಕುಣ್ಕೊಂಡು ಇಲ್ಲ ನೀನು ಬರಲೇಬೇಕು ಅಂತ ನಾನು ಏನು ಹೇಳಿದೆ? ಬ್ಯಾಡ ಕಣೆ, ದೇವುಗಳನ್ನೆಲ್ಲ ಮನೆ ಕರ್ಕೊಂಡು ಹೋಗೋದು ಬ್ಯಾಡ ಕಣೆ ಅಂತ ಹೇಳ್ದಂಗೆ ಹೇಳಿದ್ನ ಇಲ್ವಾ ನಾನು? ಹೇಳ್ದೆ ತಾನೇ ಬ್ಯಾಡ ಅಂತ. ನೀನು ಇಲ್ಲ ನಾನು ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡು ನೆಟ್ಟು ಗಂಟುಬಿಟ್ರೆ ಹೆಂಗೆ ಹೇಳು? ವಾ ನೋಡು ಸುಮ್ಕೆನೆನಿಯಾ ನೋಡಿ, ಕ್ಯಾಮೆಗಿಮೆ ಐತೇನೋ ನೋಡ್ಕ ನೋಡಿ. ಸುಮ್ಕೆನೆನಿಯ ತಲೆ ತಿನ್ಕೊಂಡು ಅದೇ ಇದು ಅಂತ ಇದು ಮಾಡಬೇಡ ಬಾ. ಲೇ ಪೊದ್ದಿ, ನೀನು ಬಿಟ್ಟು ನನಗಿನ್ನು ಯಾರವ್ರೆ ಹೇಳೆ? ನಿನಗೂ ಗೊತ್ತಲ್ಲ, ನೀನೇ ನನ್ನ ಬೆಸ್ಟ್ ಫ್ರೆಂಡು ಅಂತ ಹೇಳ್ಬಿಟ್ಟು ನೀನೇ ಸಮಸ್ಯೆನ ಬಗೆಹರಿಸಿ, ನೀನೇ ಸಮಸ್ಯೆನ ಏನೋ ಇದು ಮಾಡ್ಬೇಕಷ್ಟೇ. ಬಿಟ್ರೆ ನನಗೆ ಯಾರವ್ರೆ ಹೇಳೆ? ಅದಕ್ಕೆ ಸಮಸ್ಯೆ ಬಗೆಹರಿಯ ಗಂಟು ಇಲ್ಲೇನೇ ಇರ್ತೀನಿ. ಹಂಗೆ ಮಿತ್ರನು ಅಂದ್ಕಿತ ಮಾತಾಡ್ಸ್ಕೊಂಡ್ಬಿಟ್ಟು ಬರೋಣ. ಯೋನೇ ಗಮ್ ಘಮ ಅಂತ ಐತೆ. ಉಪ್ಪಿಟ್ಟೇನಾರ ಮಾಡಿದ್ದ? ಇಲ್ಲ ಏನು ಮಾಡಿದ್ದೆ? ಅಡುಗೆ ಮನೆಯಿಂದ ಗಮ್ಲು ಹಂಗೆ ಬತ್ತೈತೆ. ಈ ಮನೆಯಾಳ ಜೈಯಿದ್ ಒಂದೊಂದಲ್ಲ. ಸುಮ್ಮನಿರೋದು ಬಿಟ್ಬಿಟ್ಟು ಸುಮ್ಮನಿರಕ್ಕಾಗ್ದಿರ ಅದೇನೋ ಇರುವೆ ಬಿಟ್ಕೊಂಡ್ರಂತೆ, ಹಂಗಿರುವೆ ಬಿಟ್ಕೊಬಿಟ್ಟು ಈಗ ಬಂದು ಇಲ್ಲಿ ನನ್ನ ತಲೆ ತಿಂತಾವಳೆ. ಹೇಳದೆ ಅವತ್ತೇ ಬ್ಯಾಡ ಕಣೆ ಅಂತಂದ್ರೆ ನಾನು ಕರ್ಕೊಂಡು ಹೋಗೋದೇ, ನಮ್ಮ ಅತ್ತೆ ತೋರ್ಸೋದೆ, ನಾನು ಎದುರಿಸೋದೆ ಅಂತ ಹೇಳ್ಬಿಟ್ಟು ದೌಲತ್ ಮಾಡ್ಕೊಂಡು ಹೋಗ್ಬಿಟ್ಲು. ಇವಾಗ ನೋಡಿದ್ರೆ ಈ ಕರ್ಮ. ಲೇ ಪೊದ್ದಿ, ಏನೇ ಹೇಳು, ನಿಮ್ಮನೆಗೆ ಮಾಡ್ತಿರಲ್ಲ ಅಂಥ ತಿಂಡಿಗಳು ನಮ್ಮ ಒಳ್ಳಿನಾಗ ಯಾರು ಮಾಡೋಕ್ಕಿಲ್ಲ. ಅಷ್ಟು ಚೆನ್ನಾಗಿ ಮಾಡ್ಬಿಡ್ತೀರ ನೀವಂತೂ. ದೋಸೆ ಒಯ್ದ್ಬಿಟ್ಟು ಇಕ್ಕಿದ್ದಲ್ಲ ಚೆನ್ನಾಗೈತಿ, ಒಟ್ಟು ತುಂಬ ತಿನ್ಕೊಬಿಡ್ತೀನಪ್ಪ ನಾನಂತೂ. ಲೇ ಸ್ವಲ್ಪ ಸೀರಿಯಸ್ನೆಸ್ ಇಲ್ವೇನೆ? ನಿಮ್ಮ ಅತ್ತೆ ಮನೆ ನೀಚೆ ಕಡೆ ಕಳ್ಸವಳೆ, ಇವಳು ಬಂದಿಲ್ಲಿ ನಾನು ಅದು ತಿಂತೀನಿ ಅಂತ ಕೂತವಳೆ. ನಿಮ್ಮ ಅತ್ತೆಗೆ ಏನಾರ ಹೇಳ್ಬಿಟ್ಟು ಒಪ್ಪಿಸ್ಬಿಟ್ಟು ನ್ಯಾಯ ತೀರ್ಮಾನ ಮಾಡ್ಬಿಟ್ಟು ಬರ್ತೀನಿ ಬಾ.
ಸುಮ್ಕೇನಿಯ ನನ್ನ ಮಾತು ಕೇಳು. ನಮ್ಮ ಅತ್ತೆಗೆ ನನ್ನ ವ್ಯಾಲ್ಯೂ ಗೊತ್ತಾಗ್ಬೇಕು ಕಣೆ ಬದ್ದಿ. ನಾನು ಇಲ್ಲ ಅಂದರೆ ಏನಾಯ್ತದೆ ಅಂತ ಗೊತ್ತಾಗಬೇಕು. ಹಾಂ, ಅವಾಗೇನೆ ಬರೋದು ನನ್ನ ತಕ್ಕೆ. ಲೇ, ನಿನ್ನ ವ್ಯಾಲ್ಯೂ ಹೆಂಗೆ ಗೊತ್ತಾಯ್ತದೆ? ನೀನು ಇದ್ರೇನು ಬಿಟ್ರೇನು ಏನು ಮನೆಗಿವಳು ದೊಡ್ಡದಾಗಿವಳೇನೋ ಇದ್ದೊಬ್ಬಾಗ್ತಿದ್ಲು ನಂಗೆ ಹೇಳ್ತಾಳೆ. ಟೆನ್ಷನ್ ಇಲ್ವಲ್ಲ ನಿಂಗೆ? ಅಯ್ಯೋ ಅಲ್ಲ, ನೀನು ನಿಲ್ಲಿಸ್ಕೊಳಕ್ಕೇನು ಬೇಜಾರಿಲ್ಲ ನನಗೆ. ಪಾಪ ಸುಮ್ಮನೆ ಸಂಸಾರ ಹಾಳು ಮಾಡ್ಕೊತೀಗಲ್ಲ ಅಂತ ಅಷ್ಟೇ ನೀನಿಯ. ನೋಡು, ಯಾರು ಕಷ್ಟ ಇರಕ್ಕಿಲ್ಲ, ಏನಿರಕ್ಕಿಲ್ಲ ಹೇಳು. ಎಲ್ರಿಗೂ ಕಷ್ಟ ಪಷ್ಟ ಅನ್ನೋದು ಇದ್ದೇ ಇರ್ತದೆ. ಅಂತದ್ರಾಗ ನೀನು ಹಿಂಗೆಲ್ಲ ಇದು ಮಾಡ್ಕೊಂಡು ಕೂತ್ಕೊಂಡ್ರೆ ಹೆಂಗೆ ಹೇಳು? ನೋಡು ನಡಿ ಸುಮ್ಕೆ ನೀಯ. ಇಲ್ಲ 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 ಇಲ್ಲ, ನಮ್ಮ ಅತ್ತೆಗೆ ನನ್ನ ಬೆಲೆ ಗೊತ್ತಾಗ ಗಂಟನೂ ನಾನಂತೂ ಎಲ್ಲಿಗೂ ಬರೋಕ್ಕಿಲ್ಲ. ನಮ್ಮ ಅತ್ತೆಗೆ ನನ್ನ ಬೆಲೆ ಗೊತ್ತಾಗಬೇಕು, ಆವಾಗ ಹೋಯ್ತೀನಿ. ಇರೇ ಸುಮ್ಕೆ ದೋಸೆ ತಿನ್ನಕ್ಬಿಡು, ಆಮೇಕಿಂದ ಹೋಗಿ ಮಿತ್ರನ ಮಾತಾಡ್ಸ್ಕೊಂಡು ಸಮಸ್ಯೆನ ಬಗೆಹರಿಸ್ಕೊಳ್ಳೋಣ. ಅಲ್ಲ, ನನ್ನ ಸಮಸ್ಯೆ ಮುಂದೆ ಇವಳು ಸಮಸ್ಯೆ ಏನೂ ಇಲ್ಲ. ನಂದೇ ಅವ್ರ ದೂರ ಬಾಗ್ಲಾಗೈತೆ. ಆದ್ರೂ ಏನು ಮಾಡೋಕ್ಕಾಗಲ್ಲ. ಫ್ರೆಂಡ್ ಅಲ್ವಾ, ಇವಳ್ದು ಸಮಸ್ಯೆನೂ ಬಗೆಹರಿಸ್ತಾನ. ಪಾಪ ಬಂದಿರೋಳನ್ನ ನೀನು ಇರಬೇಡ ಅಂತ ಹೇಳ್ಬಿಟ್ಟು ಮನೆಯಿಂದ ಈಚೆ ಕಡೆ ತೊಳ್ಳಕ್ಕಾಯ್ತದೆ. ಅಯ್ಯೋ ಪಾಪ, ಏನಕ್ಕೆ ಸುಮ್ಕೇನಿಯ ಇರಲಿ. ಮಿತ್ರಂತ ಕಾಣಕ್ಕಿಂತ ಕರ್ಕೊಂಡು ಹೋಗಿ ಇವನು ಒಂದು ಪಿಲಾನ್ ಕೇಳ್ಕೊಂಡು ಬಂದ್ರೆ ಆಯ್ತತಾಗಿ. ತಿನ್ನು ಹೊಟ್ಟೆ ತುಂಬ ತಿನ್ನು ದೋಸೆಯ ತಿನ್ನು. ನಾನು ನನಗೆ ಅಂತ ಹೋಯ್ತಾ ಇದ್ದೆ ದೋಸೆಯ, ನೀನು ಬಂದಾಗ ತಿನ್ನು. ನಾನು ತಿನ್ಕೊಂಬಿಟ್ಟು ಬರ್ತೀನಿ, ಆಮೇಕಿಂದ ಹೋಗೋಣ. ಸರಿ ಆಯ್ತು ಕಣೆ ಪದ್ದಿ. ಏನು ಜಯಮ್ಮ ನಿನ್ನ ಸಮಸ್ಯೆ? ಇಲ್ಲಿ ಗಂಟ ನಾನು ಹುಡಿಕೊಂಬಿಟ್ಟು ಬಂದಿದ್ದೀಗಲ್ಲ, ಮಿತ್ರ ಅಂದ್ಕೊಂಡು. ಸರಿ ಹೇಳು, ಏನು ಸಮಸ್ಯೆ? ಅಯ್ಯೋ, ನಿನ್ನಿಂದನೇ ನಿಯ ಮಿತ್ರ ಎಲ್ಲನೂ ಆಗಿದ್ದು. ಮನೆಗೆ ಬಂದ್ಬಿಟ್ಟು ನಮ್ಮ ಸಂಬಂಧಿಕರು ಅಂತ ಹೇಳ್ಬಿಟ್ಟಲ್ಲ ನೀನು. ಅದಕ್ಕೆ ನಮ್ಮ ಅತ್ತೆ ದೇವುಗಳನ್ನೆಲ್ಲ ಸಂಬಂಧಿಕರು ಮಾಡ್ಕೊಂಡಿದ್ಯಾ ಮನೆಯಾಳಿ ನೀನು. ಅಂತಳು ಇಂತಳು ಅಂತ ಹೇಳ್ಬಿಟ್ಟು ಹೆಂಗೆ ಸೀಕ್ರ ಹಂಗೆ ನೀಯ ನನ್ನಂತೂ ಬೈದು ಮಾಡಿ ಒಂದು ನೋಡಿ ಸುಮ್ಕೆನೆ ನನ್ನ ಈಚೆ ಕಡೆ ಕಟ್ಬಿಟ್ಟವಳೆ. ಮಿತ್ರ ಅದು ಏನು ಮಾಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ. ನೀನೇನಿಯ ಹೆಂಗನ ಮಾಡಿ ನನ್ನ ನೀನೇನಿಯ ಮನೆ ಸೇವರಿಸ್ಬೇಕು. ನೀನೇನಿಯ ಯೋನರ ಒಂದು ಮಾಡು. ನಮ್ಮ ಯಜಮಾನ್ರು ನೋಡು ನನ್ನ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ. ನಿನ್ನ ಥರ ನೀನಿಯ ಇನ್ನೊಂದು ಯಾವುದೋ ದೆವ್ವ ಬಂದ್ಬಿಟ್ಟು ಜಯಿ ಬಾಗ್ ಅಂತ ಹೇಳ್ಬಿಟ್ಟು ಬ್ಯಾಗ್ ಹಿಡ್ಕೊಂಡು ನಿಂತಿತ್ತು. ಯವ್ವ, ಅದನ್ನು ಓಡ್ಕೊಳ್ಸಿ ಅಪ್ಪ ನಾನು ಬರೋಷ್ಟೊತ್ತಿಗೆ ಸಾಕಾಗೋಯ್ತು. ನೀನು ಬಾ ಅಂದರೆ ನಿನ್ನ ಜೊತೆ ಫ್ರೆಂಡ್ಸುಗಳನ್ನೆಲ್ಲ ಕಳಿಸ್ತೀಗಲ್ಲ ಮಿತ್ರ ನೀನು. ಲೇ ಜಯಮ್ಮ, ನಂಗೆ ಇಲ್ಲಿ ಗಂಟ ಯಾರು ಫ್ರೆಂಡೇ ಆಗಿಲ್ಲ ದೇವುಗಳೂ. ನಾನು ಒಂಟಿ ಪಿಸಾಚಿ. ನಾನು ಅಲ್ಕೊಂಡಿದ್ದೀನಿ ಒಂಟಿ ಪಿಸಾಚಿ ಥರ. ನಾನಿನ್ನು ಯಾಕೆ ಬ್ಯಾರರ್ಗೆಲ್ಲನೂ ಇದು ಮಾಡಲಿ ಹೇಳು? ಇದು ಒಳ್ಳೆ ಚೆನ್ನಾಗಿ ಹೇಳ್ತೀಗಲ್ಲ ನೀನಂತೂ. ನೋಡು, ನನಗೆ ಯಾರೂ ಫ್ರೆಂಡ್ಸ್ ಇಲ್ಲ. ಯಾವುದೋ ಬ್ಯಾರೆ ದೆವ್ವ ಬಂದೈತಿ ಅನ್ನಿಸ್ತದೆ. ನಾನು ಬ್ಯಾಡ ಅಂತ ಹೇಳ್ದೆ ತಾನೆ ನಿಂಗೆ. ಬ್ಯಾಡ ಕಣಮ್ಮಿ ಅಂತ ಎಷ್ಟು ಹೇಳಿದ್ರು ಇಲ್ಲ ನೀನು ಬರಲೇಬೇಕು ನಮ್ಮ ಮನೆಗೆ ಅಂತ ಕರೆದಿದ್ದು ನೀನೇ ತಾನೆ. ಈಗ ನಾನು ತಿರುಗಿ ಬಂದೆ ಅಂದರೆ ಇನ್ನೊಂದು ಗ್ರಾಚಾರ ಆಯ್ತದೆ ನಿಮ್ಮ ಅತ್ತೆ ತಾಗಿ. ತಲೆ ಉಪಯೋಗಿಸಿ ಪೊದ್ದಿ ಥರ ಬದುಕೊತ್ಕೊಳ್ತ್ಕೋಬೇಕು ನೀನು. ಈಗ ಬಂದ್ಬಿಟ್ಟು ನನ್ನ ಹತ್ರ ಗೊಳೋ ಅಂದರೆ ನಾನು ನಿಮ್ಮ ಅತ್ತೆಗೆ ಬಂದು ಈಗ ಹೇಳಿದ್ರೆ ನಿಮ್ಮ ಅತ್ತೆ ನಂಬಿಡ್ತಾಳೆ ಅಂತ ಅನ್ಕೊಬಿಟ್ಟ ಇನ್ನೂ ರೊಚ್ಚಿಗೆ ತೊಳ್ಬಿಡ್ತಾಳೆ ಅಷ್ಟೇ ನೀನಿಯ. ಹೋಗ್ಲಿ, ನಮ್ಮ ಅತ್ತೆ ನಿನ್ನ ಜೊತೆ ಕರ್ಕೊಂಡು ಹೋಗ್ಬೋದಲ್ಲ. ಏ ಮನೆಯೊಳಿ ಜಯಿ, ನೀನು ಸುಮ್ಕಿರು. ನನ್ನ ಮಿತ್ರನ ಹತ್ರ ಮಾತಾಡ್ತಿದ್ದೀನಿ, ನಿನ್ನ ಹತ್ರ ಮಾತಾಡ್ತಿದ್ದೀನ. ನನ್ನ ಸಮಸ್ಯೆ ನನಗೆ ಗೊತ್ತು, ನಮ್ಮ ಅತ್ತೆ ಕಾಟ ಏನು ಅಂತ ನನಗೆ ಗೊತ್ತು. ನಿನಗೇನೆ ಗೊತ್ತು ನಮ್ಮ ಅತ್ತೆ ಕಾಟ ಏನು ಅಂತ ಹೇಳ್ಬಿಟ್ಟು. ನೀನು ಸುಮ್ಕಿರೆ. ನಮ್ಮ ಅತ್ತೆ ಎಷ್ಟು ಕಾಟ ಕೊಡ್ತಾಳೆ ಅಂತ ಹೇಳ್ಬಿಟ್ಟು ನನಗೆ ಸಂದ ಗೊತ್ತು. ಇವಳು ಬಂದ್ಬಿಟ್ಲು ಇವಳು ಹೇಳೋಕ್ಕೆ. ನೀನು ಸುಮ್ಕಿರ್ತೀಯ ಈಗ? ಯವ್ವ, ಹೋಗಿ ನಿನಗೆ ಹೇಳಕ್ ಬಂದಲ್ಲ, ನಿನಗೆ ಸಹಾಯ ಮಾಡಕ್ ಬಂದಲ್ಲ. ಯಾಕೆ ತಗೊಂಡು ನೋಡ್ಕೋಬೇಕು? ಕರ್ಕೊಂಡೋಗು ಅಂತ ಹೇಳ್ಬಿಟ್ರೆ ಸುಮ್ಮನಿದ್ಬಿಡು ಜಯಿ ನೀನು. ನಿಂಗೇನು ಗೊತ್ತಾಗಕ್ಕಿಲ್ಲ, ಸುಮ್ಕಿರು. ಮಿತ್ರ, ನಾನು ಎಷ್ಟು ನೊಂದಿದ್ದೀನಿ ಗೊತ್ತಾ? ಬೆಳಿಗ್ಗೆಯಿಂದ ಒಂದು ತೊಟ್ಟು ನೀರು ಕುಡ್ದಿಲ್ಲ ಟೆನ್ಷನ್ಗೆ. ಬರೀ ಉಪವಾಸ ನೆನೆಯ ನೀರು ಕುಡ್ಕೊಂಡು ಜೀವನ ಮಾಡ್ತಿದ್ದೀನಿ. ನಿನಗೆ ಸಹಾಯ ಮಾಡಲಿಲ್ಲ ಅಂದರೆ ನಾನಂತೂ ಒಂದು ಚೂರು ಏನು ತಿನ್ನೋದಿಲ್ಲ. ಹಿಂಗೆ ಇದು ಬಿಡ್ತೀನಿ ಅಷ್ಟೇ ನೆನೆಯ. ನಿನ್ನಿಂದನೇ ತಾನೇ ಎಲ್ಲನೂ ಆಗಿದ್ದು. ಈಗ ನೀನೇನಿಯ ಬಗೆಹರಿಸ್ಬೇಕು ತಾನೇ. ಎಲ್ಲ ನೀನೇ ತಾನೇ ಮಾಡಿದ್ದು. ಅದು ಏನು ಮಾಡ್ತೀಗೋ ಬಿಡ್ತೀಗೋ ಗೊತ್ತಿಲ್ಲ. ಎಲ್ಲ ನೀನೇನಿಯ ಸರ್ವ್ ಮಾಡಿಸು ಅಷ್ಟೇ ನೆನೆಯ. ಯಾಕೆ ಜಯಮ್ಮ, ತಿಂದಿದ್ದೇಳು ದೋಸೆ, ಮಸಾಲೆ ದೋಸೆ ಕಮ್ಮಿ ಆಯ್ತೇನು? ನೀನು ಹೇಳ್ದೇನೆ ಬುದ್ಧಿ. ಲೇ, ಅದು ನಮ್ಮಂಗೇನು ಮನುಷ್ಯನೇ ದೆವ್ವ ಕಣ್ಲೆ. ಎಲ್ಲ ಕಡೆನೂ ಓಡಾಡ್ತಿರ್ತದೆ. ದೆವ್ವಕ್ಕೇನು ಗೊತ್ತಿರೋಣ ಅಂತ ಅನ್ಕೋಬಿಟ್ಟ. ಒಸಿ ಓವರ್ ಬಿಲ್ಡಪ್ ಕೊಡೋದು, ಸುಳ್ಳು ಹೇಳೋದು ಒಸಿ ಕಮ್ಮಿ ಮಾಡಿ ಏನಾಯ್ತು ಸತ್ಯ ಅದನ್ನ ಮಾತ್ರ ಬೊಗಳು ಸಾಕು. ಇಲ್ದಿರೋದೆಲ್ಲ ಸುಮ್ಮನೆ ಬೊಗಳ್ಕೊಂಡು ಕುಂತ್ಕೊಬೇಡ ನೀನಂತೂ. ಅದೇನೋ ಅಂತಾರಲ್ಲ, ಹಂಗಾಯ್ತು ನಿಂದಂತೂ. ನೋಡು, ಬಾಯಿ ಮುಚ್ಕೊಂಡು ನೀನೇನಿಯ ಸುಮ್ಮನೆ ಅದು ಏನಾಯ್ತು ಸತ್ಯ ಹೇಳು. ಬಂದ್ಬಿಟ್ಲು ಇಲ್ಲಿ ಸುಳ್ಳು ಹೇಳಕ್ಕೆ, ಮನುಷ್ಯರಿಗೆ ಹೇಳ್ದಂಗೆ.
ಎರಡೇ ದೋಸೆನೇ ತಿಂದಿದ್ದು. ನಾನು ಬ್ಯಾಡ 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 ಅಂತಂದೆ, ತಿನ್ನೋದೇ ಇಲ್ಲ ಅಂತ ಕುಂತಿದ್ದೆ. ಪೊದ್ದಿ ನಿನಿಯ ಬೋಲ್ವಂತ ಮಾಡ್ಬಿಟ್ಟು 2 ದೋಸೆ ತಿನ್ಸಿದ್ಲ ಅಷ್ಟೇ ನೀನು. ಅಯ್ಯಪ್ಪ, ನಾನು 4 ದೋಸೆ ತಿಂತಿದ್ದೋಳೆ 2 ದೋಸೆ ತಿಂದಿದ್ದೀನಿ ಅಂದರೆ ಅರ್ಥ ಮಾಡ್ಕ ಮಿತ್ರ. ಹಾಂ, ನಾನು ಭಾಳ ನೋವಾಗಿದ್ದೀನಿ. ನೀನು ನನಗೆ ಸಹಾಯ ಮಾಡಲೇಬೇಕು. ನನ್ನ ಮತ್ತೆ ಮನೆಗೆ ಹೋಗಿ ಸೇರ್ಕೊಂಡ್ಲೇಬೇಕು. ದಯವಿಟ್ಟು ಇಲ್ಲ ಅಂತ ಅನ್ಬೇಡ ಮಿತ್ರ, ಬ್ಯಾಡ ಅಂತ ಅನ್ಬೇಡ ಮಿತ್ರ. ಆಯ್ತು ಬಿಡು ಜಯಮ್ಮ, ಪಾಪ ಯಾಕೆಗಳು ಅಂತ ಹೇಳ್ಬಿಟ್ಟು ಒಂದೇ ಕಣ್ಣಾಗೆ ನೀ ಹೊಳ್ತೀಗ ನೀನು ಹೊಳದ್ಕೊಳ್ಳೋದು ಎಲ್ಲ ಇಕ್ಕಬೇಡ. ಏನೋ ನನ್ನ ಕೈಲ ಸಹಾಯ ನಾನು ಮಾಡ್ತೀನಿ, ಸುಮ್ಕಿರು ಸರಿನಾ. ಪಾಪ ನೀನು ನೋಡೋ ನನಗೂ ಬೇಜಾರಾಯ್ತದೆ. ನೀನೊಂದ್ಕಿತ ಇಲ್ದಿರೋ ತರಲೆ ಎಲ್ಲ ಕೆಲಸಗಳೆಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡ. ನಾನು ಮಾಡ್ತೀನಿ, ನೀನು ಹೋಗು, ಸುಮ್ಮನೆ ಏನು ಯೋಚನೆ ಮಾಡಬೇಡ. ನಾನೇನು ಯೋಚನೆ ಮಾಡೋದೇನಿಲ್ಲಪ್ಪ. ಪೊದ್ದಿ ಮನೆ ಕರ್ಕೊಂಡೋಗಿ ಇರಿಸ್ಕೊಂಡವಳಿ. ಪೊದ್ದಿ ಮನೆಗೇನೇ ಇರ್ತೀನಿ ಇನ್ನು ಸ್ವಲ್ಪ ದಿನ. ಪೊದ್ದಿ ಮನೆಗೆ ಆರಾಮಾಗಿ ನೆಮ್ಮದಿಯಾಗಿ ಇಲ್ಲೇನಿಯ ಸೆಟ್ಲಾಗಿ ಹೋಗ್ಬಿಡ್ತೀನಿ ಅಷ್ಟೇನಿಯ, ಪೊದ್ದಿ ಮನೆಗೇನೇನಿಯ. ಆಮೇಲೆ ಅಷ್ಟರೊಳಗಡೆ ನಮ್ಮ ಅತ್ತೆಗೋಸಿ ಬುದ್ಧಿ ಕಲಿಸ್ಬಿಟ್ಟು, ನನ್ನ ಗಂಡಂಗೋಸಿ ಬುದ್ಧಿ ಕಲಿಸ್ಬಿಟ್ಟು, ನನ್ನ ಬೆಲೆ ನಮ್ಮ ಅತ್ತೆ ಗೊತ್ತಾಗಂಗೆ ಮಾಡ್ಬಿಟ್ಟು, ನಮ್ಮ ಅತ್ತೆನೇ ಜೈ ಬಾರೆ ಅಂತ ಕರ್ಕೊಂಡು ಹೋಗಿ ಮಾಡು. ಆಯಿತು ಜಯಮ್ಮ, ಆಯಿತು ಆಯ್ತು ಆಯಿತು. ಹೋಗು ಎಲ್ಲ ನೋಡ್ಕೊತೀನಿ ಅಂತ ಹೇಳಿದ್ನಲ್ಲ, ಹೋಗು. ಬಾರೆ ಪದ್ದಿ ಹೋಗೋಣ. ನಿನಗಿದ್ದು ಬೇಕಿತ್ತ ಮಗಳೇ, ಬೇಕಿತ್ತಪ್ಪದ ನಿಂಗೆ? ಒಂದೊಂದು ಕಾಟ ಅಲ್ಲ ಮಿತ್ರ ಈ ಜಯ ಮುಂದು, ಒಂದೊಂದಲ್ಲ. ಇನ್ನು ಯೋನೇನು ನೋಡಬೇಕು, ಇನ್ನು ಸಾಕಾಗೋಯ್ತದ ನನಗಂತೂ. ನೀನು ಯಾಕನ ಪರಿಚಯ ಮಾಡಿಸ್ಕೊಟ್ಟು, ನೀನು ಯಾಕನ ತೋರಿಸೋದು ಅನ್ನೋ ಟೆನ್ಷನ್ ಆಯ್ತಾಯ್ತು ನನಗಂತೂ. ಇವಳು ಬುಡಂಗೆ ಕಾಣೆ ನಾನಂತ ನನಗಂತೂ. ಅದು ಬೇರೆ ಫ್ರೆಂಡು ಬುಡಕಾಯ್ತದ ಮದ್ಯಕ್ಕೇನಿಯ ಫ್ರೆಂಡ್ನ ಹಂಗೆ ಬುಡಕ್ಕೂ ಆಗಕ್ಕಿಲ್ವಲ್ಲ. ಓ ಬುಡಕ್ಕೆಲ್ಲ ಆಯ್ತದೆ. ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡಿವ್ನಿ. ಇವನ ಒಂದು ತ್ಯಾಪೆ ಮಾಡಿ ನೀನೇನೇನಿಯ. ಸರಿ ಸರಿ ಆಯಿತು ಬಿಡು.